ಹಲೋ ಡಿಯರ್ ಸ್ಟೂಡೆಂಟ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಸೆಕೆಂಡ್ PUCಯಲ್ಲಿ ಒಂದು ಚಾಪ್ಟರ್ ಇದೆ. ತುಂಬ ಚಿಕ್ಕ ಚಾಪ್ಟರ್. ಯಾವುದು ಹೇಳಿ? ಅದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಹಾಗೆ ಇದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ಕೂಡ ಆ ಚಾಪ್ಟರ್ ಕೂಡ ಈಸಿಯಾಗಿದೆ, ಹೌದಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಈ ಚಾಪ್ಟರ್ ಮೇಲೆ ಕಳೆದ ವರ್ಷ ಅಂದರೆ 2025 ನೀಟ್ ಎಕ್ಸಾಮಲ್ಲಿ ಯಾವೆಲ್ಲ ಕ್ವಶನ್ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇನ್ ಡೀಟೇಲ್ ಆಗಿ ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ ಇದು ತುಂಬ ಸಣ್ಣ ಚಾಪ್ಟರ್, ಆದರೂ ನಮ್ಮ ಕಳೆದ ವರ್ಷದ ನೀಟ್ ಪೇಪರಲ್ಲಿ ಟೋಟಲ್ ಆಗಿ 4 ಕ್ವೆಶನ್ಗಳನ್ನು ಕೇಳಿದ್ದಾರೆ. ಸೊ 4 ಕ್ವೆಶನ್ ಅಂತ ಹೇಳಿದ್ರೆ ಎಷ್ಟಾಯ್ತು ಹೇಳಿ? ಟೋಟಲ್ ಆಗಿ 16 ಮಾರ್ಕ್ಸ್, 16 ಮಾರ್ಕ್ಸ್ ಈ ಚಾಪ್ಟರ್ ಮೇಲೆ ಇತ್ತು, ಹೌದಾ? ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮದು ಹಸ್ತಾಕ್ಷರ ಬಯಾಲಜಿ. ಸೊ ಇದರಲ್ಲಿ ನಾವು ಬಯಾಲಜಿ ವಿಷಯವನ್ನು ಇನ್ ಡೀಟೇಲ್ ಆಗಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಸೊ ಲೆಟ್ ಅಸ್ ಬಿಗಿನ್ ದ ವಿಡಿಯೋ. ಮೊದಲನೇದಾಗಿ ಫಸ್ಟ್ ಕ್ವೆಶನ್ ನೋಡಿ, ಎಷ್ಟು ಸಿಂಪಲ್ ಕ್ವೆಶನನ್ನು ಕೇಳಿದ್ದಾರೆ, ಹೌದಾ? ಕ್ವೆಶನ್ ಬಂದು, ಸೊ ನಾನು ಓದ್ತಾ ಹೋಗ್ತೀನಿ, ಆಮೇಲೆ ನಾವು ಈ ಆಪ್ಷನ್ ಪ್ರಕಾರ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವೆಶನ್ ನಂಬರ್ 1 ಏನು ಕೇಳಿದ್ದಾರೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಏನಂತ ಇದೆ? ಫಸ್ಟ್ ನಾವು ಕ್ವೆಶನ್ ಪೇಪರಲ್ಲಿ ಏನು ಕೀವರ್ಡ್ ಇದೆಯಲ್ಲ ಅದನ್ನು ಫಸ್ಟು ಅಂಡರ್ಲೈನ್ ಮಾಡ್ತಾ ಹೋಗೋಣ. ಏನಂತ ಕೇಳಿದ್ದಾರೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲಿಕ್ ಬಿವರೇಜಸ್. ಅಂದರೆ ಯಾವುದೇ ರೀತಿ ಡಿಸ್ಟಿಲೇಷನನ್ನು ಮಾಡದೇ ಇರುವಂತಹ ಆಲ್ಕೋಹಾಲಿಕ್ ಬಿವರೇಜ್ ಪ್ರೊಡ್ಯೂಸ್ ಬೈ ದ ಈಸ್ಟ್. ಸೊ ಲಾಸ್ಟ್ ತನಕ ನಾವು ಓದಬೇಕಾಗತ್ತೆ, ಪ್ರೊಡ್ಯೂಸ್ ಬೈ ದ ಈಸ್ಟ್. ಸೊ ನಮ್ಮ ಮೈಕ್ರೋಬ್ಸ್ ಈ ಚಾಪ್ಟ್ರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆಲ್ಕೋಹಾಲಿಕ್ ಬಿವರೇಜಸನ್ನು ನಾವು ಬ್ರೀವರ್ಸ್ ಈಸ್ಟಿಂದ ಪ್ರಿಪೇರ್ ಮಾಡ್ತೀವಿ, ಹೌದಾ? ಸೊ ಅದರಲ್ಲಿ ನಮಗೆ 2 ಕ್ಯಾಟಗರಿ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಬಂದು ಯಾವ್ಯಾವುದು ಹೇಳಿ? ಫಸ್ಟ್ ಬಂದು ಡಿಸ್ಟಿಲ್ಡ್, ವಿತೌಟ್ ಡಿಸ್ಟಿಲ್ಡ್. ಫಸ್ಟ್ ಬಂದು ವಿತೌಟ್ ಡಿಸ್ಟಿಲ್ಡ್. ವಿತೌಟ್ ಡಿಸ್ಟಿಲೇಷನ್ ಯಾವುದು ಹೇಳಿ? 2 ಎಕ್ಸಾಂಪಲ್ ನೀವು ನೆನ್ಪಿಟ್ಕೊಳ್ಬೇಕು, ಬೀರ್ ಆ್ಯಂಡ್ ವೈನ್. ಅಂದರೆ ಸ್ವಲ್ಪ ಆಲ್ಕೋಹಾಲಿಕ್ ಕಾನ್ಸಂಟ್ರೇಷನ್ಗಳು ತುಂಬ ಕಡಿಮೆ ಇರುತ್ತೆ ಇಲ್ಲಿ. ಆ್ಯಂಡ್ ವಿತ್ ಡಿಸ್ಟಿಲ್ ಬಂದು 3 ಎಕ್ಸಾಂಪಲ್ಗಳಿದ್ದಾವೆ. ವಿತ್ ಡಿಸ್ಟಿಲ್ ಅಂದರೆ ಡಿಸ್ಟಿಲೇಷನ್ ಈ ಪ್ರೊಸೆಸ್ಸಿಂದ ಮಾಡಿರುವಂಥ ಆಲ್ಕೋಹಾಲ್ ಬಂದು ಯಾವುದಿದೆ ಹೇಳಿ? ವಿಸ್ಕಿ, ದೆನ್ ರಮ್ ಆ್ಯಂಡ್ ಬ್ರ್ಯಾಂಡಿ. ಸೊ ಇದು ಬಂದು ನಮ್ಮ 3 ಆಲ್ಕೋಹಾಲಿಕ್ ಪ್ರಾಡಕ್ಟ್ಗಳು ವಿತ್ ಡಿಸ್ಟಿಲೇಷನಿಂದ ಮಾಡಿದ್ದು. ಎಷ್ಟು ಸಿಂಪಲ್ ಕ್ವಶನನ್ನು ಕೇಳಿದ್ದಾರೆ ಅಲ್ವಾ? ತುಂಬ ಸಿಲ್ಲಿ ಕ್ವಶನ್ ಇದು, ಹೌದಾ? ಸೊ ಇಲ್ಲಿ ನಿಮಗೆ ಆಪ್ಷನಲ್ಲೇ ಗೊತ್ತಾಗ್ತಾ ಇದೆ, ವಿತೌಟ್ ಡಿಸ್ಟಿಲೇಷನ್ ಅಥವಾ ನಾನ್ ಡಿಸ್ಟಿಲ್ ಆಲ್ಕೋಹಾಲಿಕ್ ಬಿವರೇಜಸ್ ಬಂದು ಯಾವುದು ಹೇಳಿ? ಈಸಿ ಕ್ವೆಶನ್ ಬಂದು ಬೀರ್, ಹೌದಾ? ಬೀರ್ ಆಲ್ಕೋಹಾಲಿಕ್ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಸೊ ದ ಆನ್ಸರ್ ಈಸ್ ಬೀರ್, ಓಕೆ? ಆ್ಯಂಡ್ ರಿಮೈನಿಂಗ್ 3 ಏನಿದೆಯಲ್ಲ, ರಮ್, ವಿಸ್ಕಿ ಆ್ಯಂಡ್ ಬ್ರ್ಯಾಂಡಿ, ಇದು ಬಂದು ವಿತ್ ಡಿಸ್ಟಿಲೇಷನ್ ಈ ಪ್ರೊಸೆಸ್ಸಿಂದ ಅದನ್ನು ಪ್ರಿಪೇರ್ ಮಾಡಿರ್ತಾರೆ. ಸೊ ಕಾನ್ಸಂಟ್ರೇಷನ್ ಆಫ್ ಆಲ್ಕೋಹಾಲ್ ಬಂದು ತುಂಬ ಜಾಸ್ತಿ ಇರುತ್ತೆ, ಓಕೆ? ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಸೆಕೆಂಡ್ ಕ್ವಶನ್ ಬಂದು, ಸೊ ಇದು ಬಂದು ಆಪ್ಷನ್ ಅಲ್ಲ, ಇದು ಕೆಳಗಡೆ ಇನ್ನೂ ಆಪ್ಷನ್ ಇದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ಗ್ಯಾನಿಸಮ್ ಕ್ಯಾನ್ ನಾಟ್ ಫಿಕ್ಸ್ ನೈಟ್ರೋಜನ್ ಅಂತ ಇದೆ. ಸೊ ಫಸ್ಟು ಇದು ಯಾವ ಕಾನ್ಸೆಪ್ಟಲ್ಲಿ ಬರುತ್ತೆ ಅಂತ ನೋಡ್ತಾ ಬರೋಣ. ಇದು ಬಂದು ನಮ್ಮ ಲಾಸ್ಟ್ ಕಾನ್ಸೆಪ್ಟ್, ಯಾವುದದು? ಬಯೋ ಫರ್ಟಿಲೈಸರ್. ಈ ಬಯೋ ಫರ್ಟಿಲೈಸರ್ ಈ ಕಾನ್ಸೆಪ್ಟ್ ಮೇಲೆ ಬರುವಂತಹ ಕ್ವಶನ್. ಸೊ ಯೂಶುವಲ್ ಆಗಿ ಬಯೋ ಫರ್ಟಿಲೈಸರ್ ಏನು ಮಾಡುತ್ತೆ? ಈ ನೈಟ್ರೋಜನ್ ಫಿಕ್ಸೇಷನ್ ಈ ಒಂದು ಪ್ರೊಸೆಸನ್ನು ಮಾಡುತ್ತೆ, ಹೌದಾ? ಬಟ್ ಇಲ್ಲಿ ಕೆಳಗಡೆ ಏನು ABCDE ಈ ಆಪ್ಷನಲ್ಲಿ ಯಾವುದು ಏನು ನೈಟ್ರೋಜನ್ ಫಿಕ್ಸೇಷನನ್ನು ಏನಿದೆ? ಫಸ್ಟ್ ನೀವು ಈ ಕೀವರ್ಡನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಅಂಡರ್ಲೈನ್ ಮಾಡ್ಕೊಳ್ಬೇಕು, ಕ್ಯಾನ್ ನಾಟ್ ಫಿಕ್ಸ್ ನೈಟ್ರೋಜನ್. ಸೊ ಮೊದಲನೇದಾಗಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಅಂತ ಹೇಳಿದ್ರೆ ಏನು ಕಂಟೆಂಟ್ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ. ಅಜೋಟೋಬ್ಯಾಕ್ಟರ್. ಸೊ ನೀವು ಆ ಪ್ಯಾರಾಗ್ರಾಫನ್ನು ಓದಿದರೆ, ನಮ್ಮ ಲಾಸ್ಟ್ ಪೇಜಲ್ಲಿರುವಂಥ ಪ್ಯಾರಾಗ್ರಾಫನ್ನು ಓದಿದರೆ ನೀವು, ಅಜೋಟೋಬ್ಯಾಕ್ಟರ್ ಬಂದು ಇದು ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ, ನಾಟ್ ಸೈನೋಬ್ಯಾಕ್ಟೀರಿಯಾ, ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ, ಓಕೆ? ಅಜೋಟೋಬ್ಯಾಕ್ಟರ್ ಆ್ಯಂಡ್ ಅಜೋಸ್ಪಿರಿಲ್ಲಮ್ ಅಂತ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ದೇ ಕ್ಯಾನ್ ಫಿಕ್ಸ್ ದ ನೈಟ್ರೋಜನ್. ಇದು ಬಂದು ದೇ ಕ್ಯಾನ್ ಫಿಕ್ಸ್ ದ ನೈಟ್ರೋಜನ್, ಕ್ಯಾನ್. ಆಸಿಲಟೋರಿಯಾ ಇದು ಬಂದು ಸೈನೋಬ್ಯಾಕ್ಟೀರಿಯಾ, ನಾವು ಬ್ಲೂ ಗ್ರೀನ್ ಆಲ್ಗೆ ಅಂತ ಏನು ಕರಿತೀವಲ್ಲ ಅದು. ಸೊ ಇದು ಕೂಡ ದೇ ಕ್ಯಾನ್ ಫಿಕ್ಸ್ ದ ನೈಟ್ರೋಜನ್, ಓಕೆ? ಅನಾಬಿನಾ ಕೂಡ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಬ್ಲೂ ಗ್ರೀನ್ ಆಲ್ಗೆ. ಸೊ ದೇ ಆಲ್ಸೋ ಕ್ಯಾನ್ ಫಿಕ್ಸ್ ದ ನೈಟ್ರೋಜನ್, ಓಕೆ? ದೆನ್ ಈ ವಾಲ್ವಾಕ್ಸ್ ಇದು ನಮ್ಮ ಏನು
11th ಸ್ಟ್ಯಾಂಡರ್ಡಲ್ಲಿ ನಮಗೆ ಪ್ಲಾಂಟ್ ಕಿಂಗ್ಡಮಲ್ಲಿ ಅಲ್ಗೆ, ಕೊಲೋನಿಯಲ್ ಅಲ್ಗೆಗೆ ಒಂದು ಎಕ್ಸಾಂಪಲ್. ಇದು ಬಂದು ಒಂದು ಅಲ್ಗೆ, ಬಟ್ ದೇ ಕ್ಯಾನ್ ನಾಟ್ ಫಿಕ್ಸ್ ದ ನೈಟ್ರೋಜನ್. ಓಕೆ, ಆ್ಯಂಡ್ ನಾಸ್ಟಾಕ್ ಆಲ್ರೆಡಿ ನಿಮಗೆ ಗೊತ್ತಿದ್ದಾಗೆ ನಾಸ್ಟಾಕ್, ಆಸಿಲೇಟೋರಿಯಾ ಆ್ಯಂಡ್ ಅನಾಬಿನಾ, ದಿಸ್ ಆಲ್ ಆರ್ ಎಕ್ಸಾಂಪಲ್ ಫಾರ್ ಬ್ಲೂ ಗ್ರೀನ್ ಅಲ್ಗೆ. ಬ್ಲೂ ಗ್ರೀನ್ ಅಲ್ಗೆ ನಿಮಗೆ ಗೊತ್ತಿದೆ, ಅದರಲ್ಲಿ ಒಂದು ಹೆಟೆರೋಸಿಸ್ಟ್ ಅಂತ ಒಂದು ಸೆಲ್ ಇರುತ್ತೆ. ಸೊ ದೇ ಕ್ಯಾನ್ ಫಿಕ್ಸ್ ದ ನೈಟ್ರೋಜನ್. ದಿಸ್ ಇಸ್ ಆಲ್ಸೋ ದೇ ಕ್ಯಾನ್ ಫಿಕ್ಸ್ ದ ನೈಟ್ರೋಜನ್. ಸೊ ಇಲ್ಲಿರುವಂಥ ಏನು ಎಕ್ಸಾಂಪಲ್ಸ್ಗಳಲ್ಲಿ ಅಜೋಟೋಬ್ಯಾಕ್ಟರ್, ಆಸಿಲೇಟೋರಿಯಾ, ದೆನ್ ಒಂದು ನಿಮಿಷ, ಅಜೋಟೋಬ್ಯಾಕ್ಟರ್, ಆಸಿಲೇಟೋರಿಯಾ, ಅನಾಬಿನಾ ಆ್ಯಂಡ್ ನಾಸ್ಟಾಕ್, ದೇ ಕ್ಯಾನ್ ಫಿಕ್ಸ್ ದ ನೈಟ್ರೋಜನ್. ಬಟ್ ಇಲ್ಲಿ ಏನು ಒಂದು ಕಾಣ್ತಾ ಇದೆಯಲ್ಲ, ಏನಿದು ನಮ್ಮ 1 ಮಿನಿಟ್, ಈ ವಾಲ್ವಾಕ್ಸ್, ನಮ್ಮೇನು ಕೊಲೋನಿಯಲ್ ಆಲ್ಗಾ ಅಂತ ಏನು ಕರಿತೀವ, ಈ ವಾಲ್ವಾಕ್ಸ್ ಏನಿದೆಯಲ್ಲ, ದೇ ಕ್ಯಾನ್ ನಾಟ್ ಫಿಕ್ಸ್ ದ ನೈಟ್ರೋಜನ್. ಸೊ ಇವಾಗ ನಾವು ಆಪ್ಷನನ್ನು ನೋಡ್ತಾ ಹೋದರೆ, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಫಾಲೋವಿಂಗ್. ಈ ನಮ್ಮ ವಾಲ್ವಾಕ್ಸ್ ಬಂದು ಡಿ ಆಪ್ಷನಲ್ಲಿದೆ. ರಿಮೈನಿಂಗ್ ಆಲ್ ಅದು ದೇ ಕ್ಯಾನ್ ಫಿಕ್ಸ್ ದ ನೈಟ್ರೋಜನ್. ವಾಲ್ವಾಕ್ಸ್ ಒಂದು ದೇ ಕ್ಯಾನ್ ನಾಟ್ ಫಿಕ್ಸ್ ದ ನೈಟ್ರೋಜನ್. ಸೊ ಆಪ್ಷನನ್ನು ನೋಡ್ತಾ ಇದ್ದರೆ ನಮಗೆ ಬೇಕಾಗಿರೋ ಆಪ್ಷನ್ ಇದೆ, ಏನಿದೆ ಹೇಳಿ, ಡಿ. ಸೊ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಫಾಲೋವಿಂಗ್ ಆಪ್ಷನ್. ಸೊ ನಮಗೆ ದೇ ಕ್ಯಾನ್ ನಾಟ್ ಫಿಕ್ಸ್ ದ ನೈಟ್ರೋಜನ್, ವಿಚ್ ಒನ್? 4th ಆಪ್ಷನ್, ಡಿ ಓನ್ಲಿ. ಎಷ್ಟು ಈಸಿಯಾಗಿದೆ ಅಲ್ವಾ ಸೆಕೆಂಡ್ ಕ್ವೆಶನ್? ಓಕೆ, ಐ ಹೋಪ್ ಈ ಕ್ವೆಶನ್ ನಿಮಗೆ ಅರ್ಥ ಆಯಿತು, ಎಕ್ಸ್ಪ್ಲನೇಷನ್ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಮುಂದಿನ ಒಂದು ಕ್ವೆಶನ್. ಸೊ ಸಿಂಪಲ್ ಕ್ವೆಶನ್, ಇದು ಬಂದು ಮೈಕ್ರೋಬಿಯಲ್ ಇನ್ ದ ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಓಕೆ, ಸ್ಟ್ರೆಪ್ಟೋಕೈನೇಸ್. ಸೊ ಕ್ವೆಶನ್ ಬಂದು ಸ್ಟ್ರೆಪ್ಟೋಕೈನೇಸ್, ಇಲ್ಲಿ ನಿಮಗೆ ವರ್ಡ್ ನೋಡಿದ್ರೆ ಗೊತ್ತಾಗುತ್ತೆ, ದಿಸ್ ಇಸ್ ಅನ್ ಎನ್ಸೈಮ್. ಹೌದಾ? ಸ್ಟ್ರೆಪ್ಟೋಕೈನೇಸ್ ಪ್ರೊಡ್ಯೂಸ್ ಬೈ ದ ಬ್ಯಾಕ್ಟೀರಿಯಂ ಸ್ಟ್ರೆಪ್ಟೋಕೋಕಸ್. ಓಕೆ, ವಾಟ್ ಈಸ್ ದ ಯೂಸ್ ಆಫ್ ದ ಸ್ಟ್ರೆಪ್ಟೋಕೈನೇಸ್? ಸಿಂಪಲ್ ಆಗಿ ಡೈರೆಕ್ಟ್ ಕ್ವಶನ್ ಅನ್ನು ಕೇಳಿದ್ದಾರೆ. ಸ್ಟ್ರೆಪ್ಟೋಕೈನೇಸ್, ದಿಸ್ ಇಸ್ ಅನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬ್ಯಾಕ್ಟೀರಿಯಂ ಸ್ಟ್ರೆಪ್ಟೋಕೋಕಸ್ ದಟ್ ಈಸ್ ಯೂಸ್ ಫಾರ್, ಇಲ್ಲಿ ಆಪ್ಷನ್ ಬಂದು ಲಿವರ್ ಡಿಸೀಸ್ ಟ್ರೀಟ್ಮೆಂಟ್. ನಮ್ಮ ಆ ಒಂದು ಚಾಪ್ಟ್ರಲ್ಲಿ ಲಿವರ್ ಡಿಸೀಸ್ ಬಗ್ಗೆ ಯಾವುದೇ ಒಂದು ಎಕ್ಸ್ಪ್ಲನೇಷನ್ ಇಲ್ಲ. ಸೊ ದೆನ್ ರಿಮೂವ್ ದ ಕ್ಲಾಟ್ಸ್ ಫ್ರಮ್ ದ ಬ್ಲಡ್ ವೆಸಲ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ದಿ ಸ್ಟ್ರೆಪ್ಟೋಕೈನೇಸ್ ಆ್ಯಕ್ಟ್ ಆಸ್ ಅ ಕ್ಲಾಟ್ ಬಸ್ಟರ್. ಹೌದಾ? ದ ಪೇಷಂಟ್ ದೇ ಅಂಡರ್ಗೋ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಲೀಡ್ಸ್ ಟು ಹಾರ್ಟ್ ಡಿಸೀಸ್. ಸೊ ಆ ಪೇಷಂಟಲ್ಲಿ ನಾವು ಈ ಸ್ಟ್ರೆಪ್ಟೋಕೈನೇಸನ್ನು ಕ್ಲಾಟ್ ಬಸ್ಟರ್ ಆಗಿ ಯೂಸ್ ಮಾಡ್ತೀವಿ. ಹೌದಾ? ದೆನ್ ಮುಂದಿನ ಆಪ್ಷನನ್ನು ನೋಡೋಣ. ಸೊ ಕರ್ಡ್ ಪ್ರೊಡಕ್ಷನ್, ನಿಮ್ಗೆ ಗೊತ್ತಿರೋ ಹಾಗೆ ಕರ್ಡ್ ಪ್ರೊಡಕ್ಷನ್ಗೆ ಕಾಮನ್ಲಿ ಅವೈಲೇಬಲ್ ಬ್ಯಾಕ್ಟೀರಿಯಾ, ಯು ನೋ ದಟ್ ಅವರ್ ಲ್ಯಾಕ್ಟೋಬ್ಯಾಸಿಲಸ್, ಅದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇಥನಾಲ್ ಪ್ರೊಡಕ್ಷನ್ಗೆ ಈಸ್ಟನ್ನು ಯೂಸ್ ಮಾಡ್ತೀವಿ. ಸೊ ಇವಾಗ ಈ ಒಂದು ಸ್ಟ್ರೆಪ್ಟೋಕೈನೇಸ್ ಅಥವಾ ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಮ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ, ಅದರಿಂದ ಆ ಎಂಜೈಮನ್ನು ಟು ರಿಮೂವಿಂಗ್ ದ ಕ್ಲಾಟ್ಸ್ ಫ್ರಮ್ ದ ಬ್ಲಡ್ ವೆಸಲ್ಸ್. ನೋಡಿ, ಡೈರೆಕ್ಟ್ ಕ್ವಶನನ್ನೇ ಕೇಳಿದ್ದಾರೆ. ಸೆಕೆಂಡ್ ಆಪ್ಷನ್ ಬಂದು ಕರೆಕ್ಟಾಗಿರುತ್ತೆ ಇಲ್ಲಿ. ಕ್ಲಿಯರ್? ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಮುಂದಿನ ಕ್ವೆಶನ್, ಲಾಸ್ಟ್ ಕ್ವೆಶನ್. ಇದು ಕೂಡ ಈ ಕೆಳಗಡೆ ಕಾಣ್ತಾ ಇರೋದು ಬಂದು ಆಪ್ಷನ್ ಅಲ್ಲ, ಒಂದು ಸ್ವಲ್ಪ ಟ್ರಿಕ್ಕಿ ಆಗಿದೆ ಕ್ವೆಶನ್. ಸೊ ಏನಂತ ಹೇಳಿದ್ರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೈಕ್ರೋ ಈಸ್ ನಾಟ್, ಫಸ್ಟ್ ಯು ಹ್ಯಾವ್ ಟು ಅಂಡರ್ಲೈನ್ ದ ಕೀವರ್ಡ್. ಓಕೆ, ಈಸ್ ನಾಟ್ involved in the preparation of the household product. Okay, not in the preparation of the household product. Okay, ಫಸ್ಟು ಇಲ್ಲಿ ಕೊಟ್ಟಿರುವಂಥ ಈ ಒಂದು ಆರ್ಗ್ಯಾನಿಸಮ್ಸಿಂದ ಏನೇನು ಪ್ರಿಪ್ರೇಷನ್ ಮಾಡ್ತಾರೆ ಅಂತ ನೋಡೋದಾದರೆ, ಈ ಆಸ್ಪರ್ಜಿಲಸ್ ನೈಜರಿಂದ ನಾವು ಸಿಟ್ರಿಕ್ ಆ್ಯಸಿಡನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಇದು ಒಂದು ಸಿಟ್ರಿಕ್ ಆ್ಯಸಿಡ್ ಪ್ರಿಪೇರ್ಡ್ ಇನ್ ದ ಇಂಡಸ್ಟ್ರಿ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ಅವರು? ನಾಟ್ ಇನ್ವಾಲ್ವ್ಡ್. ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಇನ್ವಾಲ್ವ್ಡ್, ರೈಟ್? This Aspergillus niger is not involved in the preparation of the citric acid, not involved in the household product. Okay, then what is the second answer here? Lactobacillus ನಾವು ಇದನ್ನು ಕರ್ಡ್ ಪ್ರಿಪ್ರೇಷನ್ಗೆ ಯೂಸ್ ಮಾಡ್ತೀವಿ. ಸೊ ಇದನ್ನು ಬಂದು ನಾವು ಹೌಸ್ಹೋಲ್ಡ್ಗೆ ಯೂಸ್ ಮಾಡ್ತೀವಿ. ಹೌದಾ? ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇದರಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಹೇಳಿ? ಸೈಕ್ಲೋಸ್ಪೋರಿನ್ ಎ. ಹೌದಾ? ಸೈಕ್ಲೋಸ್ಪೋರಿನ್ ಎ ಅನ್ನು ಪ್ರಿಪೇರ್ ಮಾಡಲಿಕ್ಕೆ ಈ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ನ ಯೂಸ್ ಮಾಡ್ತಾರೆ. ಸೊ ಇದನ್ನು ಕೂಡ ನಾವು ನಮ್ಮ ಹೌಸ್ ಹೋಲ್ಡಲ್ಲಿ ಇದನ್ನು ಯೂಸ್ ಮಾಡಲ್ಲ. ಕಮಿಂಗ್ ಟು ದ ಡಿ ಪಾಯಿಂಟ್, ಸ್ಯಾಕ್ರೋಮೈಸಸ್ ಸರ್ವಿಸಿಯೆ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಈಸ್ಟ್. ಹೌದಾ? ಈಸ್ಟನ್ನು ನಾವು ಈ ಬ್ರೆಡ್ ಮೇಕಿಂಗ್ಗೆ ಯೂಸ್ ಮಾಡ್ತೀವಲ್ಲ, ಬ್ರೆಡ್ ಮೇಕಿಂಗ್ಗೆ ಯಾವ ಈಸ್ಟನ್ನು ಯೂಸ್ ಮಾಡ್ತೀವಿ? ಬೇಕರ್ಸ್ ಈಸ್ಟ್. ಇದು ಕೂಡ, ಈ ಬ್ರೆಡ್ ಕೂಡ ಒಂದು ಹೌಸ್ ಹೋಲ್ಡ್ ಪ್ರಾಡಕ್ಟ್.
ಸೊ ಡೆಫಿನೆಟ್ಲಿ ನಾವು ಸ್ಯಾಕ್ರೋಮೈಸಸ್ ಸೆರ್ವೇಸಿಯನ್ನು ಕೂಡ ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ವಾಟ್ ಇಸ್ ದಟ್? ಪ್ರೊಫಿಯೋನಿಬ್ಯಾಕ್ಟೀರಿಯಂ ಶರ್ಮಾನಿ. ಹೌದಾ? ಪ್ರೊಫಿಯೋನಿಬ್ಯಾಕ್ಟೀರಿಯಂ ಶರ್ಮಾನಿ ನಿಮಗೆ ಗೊತ್ತಿದೆ, ಚೀಸ್. ವಿಚ್ ಚೀಸ್? ಸ್ವಿಚ್ ಚೀಸ್. ಸೊ ಈ ಚೀಸ್ ಕೂಡ ಒಂದು ಹೌಸ್ ಹೋಲ್ಡ್ ಐಟಮ್. ಸೊ ಇಲ್ಲಿ ಕಾಣ್ತಾ ಇರೋ ಹಾಗೆ ನಿಮಗೆ ಈ ಆಸ್ಪರ್ಜಿಲಸ್ ನೈಜರ್, ಇಟ್ಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಸಿಟ್ರಿಕ್ ಆಸಿಡ್. ಆ್ಯಂಡ್ ಥರ್ಡ್ ಆಪ್ಷನ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಇಟ್ಸ್ ಯೂಸ್ಡ್ ಇನ್ ದ ಸಿಂಥಸಿಸ್ ಆಫ್ ಸೈಕ್ಲೋಸ್ಪೋರಿನ್ ಎ. ಸೊ ಇವೆರಡನ್ನು ಬಿಟ್ಟು ಉಳಿದೆಲ್ಲವನ್ನು ನಾವು ಹೌಸ್ ಹೋಲ್ಡ್ ಪ್ರಾಡಕ್ಟ್ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತೀವಿ. ಸೊ ನಮಗೆ ಇಲ್ಲಿ ಆಪ್ಷನ್ ತುಂಬ ಎವಿಡೆಂಟ್ ಆಗಿ ಕಾಣ್ತಾ ಇದೆ, ಎ ಮತ್ತು ಸಿ. ಇದನ್ನು ನಾವು ಹೌಸ್ ಹೋಲ್ಡ್ ಪ್ರಾಡಕ್ಟ್ ಪ್ರಿಪ್ರೇಷನಲ್ಲಿ ಯೂಸ್ ಮಾಡಲ್ಲ. ಓಕೆ, ಆಪ್ಷನನ್ನು ನೋಡ್ತಾ ಹೋಗೋಣ. ಏನಿದೆ ಆಪ್ಷನ್? ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಫಾಲೋವಿಂಗ್ ಆಪ್ಷನ್. ನಮ್ಮ ಪ್ರಕಾರ ಯಾವುದು ಆಪ್ಷನ್ ಹೇಳಿ? ಆಪ್ಷನ್ ಎ ಆ್ಯಂಡ್ ಸಿ. ಹೌದಾ? ಸೊ ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಆ್ಯಂಡ್ ಸಿ, ದಿಸ್ ಈಸ್ ನಾಟ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ದ ಹೌಸ್ ಹೋಲ್ಡ್ ಪ್ರಾಡಕ್ಟ್. ನೋಡಿ ಎಷ್ಟು ಈಸಿಯಾದ ಕ್ವೆಶನ್ಗಳನ್ನು ಕೇಳಿದ್ದಾರೆ ಈ ಚಾಪ್ಟರಿಂದ. ತುಂಬ ಚಿಕ್ಕ ಚಾಪ್ಟರ್. ಸೊ ನಾವು ಈಸಿಯಾಗಿ 16 ಮಾರ್ಕ್ಸ್ ಅಂತ ಏನಿದೆಯಲ್ಲ ಅವಷ್ಟನ್ನು ಕೂಡ ನಾವು ಈಸಿಯಾಗಿ ನಾವು ಅದನ್ನು ಸ್ಕೋರ್ ಮಾಡ್ಬೋದು. ಹೌದಾ? ಸೊ ಇದೇ ರೀತಿ ಬೇರೆ ಬೇರೆ ಚಾಪ್ಟರ್ ರಿಲೇಟೆಡ್ 2025 PYQನೂ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೇನೆ. ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.